Dear students, under the chapter 2nd, we have studied the meaning of acid, base and salts in the last class. We have studied the properties of acids, the properties of bases, and we also learned some terminology like concentrated acid, dilute acid, strong acid, weak acid, and also we learned some words like concentrated bases, weak bases, dilute bases, strong bases, etc. Under the properties, we learned all acids are sour in taste and all bases are bitter in taste. But it is not advisable to taste any acid or base to know whether the given substance is acid or base. ಕೊಟ್ಟಿರುವಂತಹ ವಸ್ತು ಆ್ಯಸಿಡ್ ಅಥವಾ ಬೇಸ್ ಅಂತ ಕಂಡುಹಿಡಿಲಿಕ್ಕೆ ಹುಳಿ ಅಥವಾ ಕಹಿ ರುಚಿಯನ್ನು ಆಧಾರ ಇಟ್ಕೊಂಡು ಅದನ್ನು ಟೇಸ್ಟ್ ನೋಡುವಂಥದ್ದು ಒಂದು ಉತ್ತಮ ವಿಧಾನ ಅಲ್ಲ. ಬಿಕಾಸ್ ದೇ ಆರ್ ಆಲ್ ಸ್ಟ್ರಾಂಗ್ ಕೆಮಿಕಲ್ಸ್. ಸೊ ಟು ನೋ ವೆದರ್ ದ ಗಿವನ್ ಸಬ್ಸ್ಟೆನ್ಸ್ ಈಸ್ an acid or base, we have some indicators. ಕೆಲವೊಂದು ವಸ್ತುಗಳಿದ್ದಾವೆ, ಅವು ಆ್ಯಸಿಡ್ನಲ್ಲಿ ಬೇರೆ ಬಣ್ಣವನ್ನು ಕೊಡ್ತದೆ, ಬೇಸ್ನಲ್ಲಿ ಬೇರೆ ಬಣ್ಣವನ್ನು ಕೊಡ್ತದೆ, ಅಥವಾ ಅವುಗಳ ಆ್ಯಸಿಡ್ನಲ್ಲಿ ಒಂದು ಪರಿಮಳವನ್ನು, ಬೇಸ್ನಲ್ಲಿ ಒಂದು ಪರಿಮಳವನ್ನು ಕೊಡುವಂಥದ್ದಿದೆ. ಬೇಸ್ಡ್ ಆನ್ ದೀಸ್ we can identify whether the given substance is an acid or a base. So these chemical compounds which give different colors in acid medium and different color in the base medium are called indicators. They indicate whether the given substance is a base or an acid. So now let us study the meaning of indicators. It is clear now. Indicators are chemical substances which change their color or smell in different types of substances. ಅವುಗಳು ಆ್ಯಸಿಡ್ ಮೀಡಿಯಮ್ನಲ್ಲಿ ಒಂದು ಕಲರ್ ಕೊಟ್ಟರೆ ಬೇಸ್ ಮೀಡಿಯಮ್ನಲ್ಲಿ ಬೇರೆ ಕಲರ್ನ ಕೊಡ್ತದೆ, ಅಥವಾ ದೇ ಹ್ಯಾವ್ ಡಿಫರೆಂಟ್ ಸ್ಮೆಲ್ ಇನ್ ಆ್ಯಸಿಡ್ ಮೀಡಿಯಮ್ ಆ್ಯಂಡ್ ಹ್ಯಾವ್ ಡಿಫರೆಂಟ್ ಸ್ಮೆಲ್ ಇನ್ ದ ಬೇಸ್ ಮೀಡಿಯಮ್. So by using these chemical substances, we can identify whether the given substance is a base or an acid. So indicators can be defined in another way. Indicators are chemical substances which give different colors in acidic and basic medium. Acidic medium ಮತ್ತು ಬೇಸಿಕ್ ಮೀಡಿಯಮ್ನಲ್ಲಿ ಬೇರೆ ಬೇರೆ ಬಣ್ಣ ಕೊಡುವಂತಹ ಕೆಮಿಕಲ್ ಸಬ್ಸ್ಟ್ಯಾನ್ಸ್ಗಳನ್ನು ಇಂಡಿಕೇಟರ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಟೈಪ್ಸ್ ಆಫ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types. ದೇ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್, ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ನಲ್ಲಿ 3 ವಿಧ. ನ್ಯಾಚುರಲ್ ಇಂಡಿಕೇಟರ್ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಇಂಡಿಕೇಟರ್. ಸಿಂಥೆಟಿಕ್ ಅಂದರೆ ಕೃತಕವಾಗಿ ತಯಾರಿಸಿದಂತಹ ಇಂಡಿಕೇಟರ್ಗಳು. ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ ಅಂದರೆ ಇವುಗಳು ಬೇಸ್ ಮತ್ತು ಆ್ಯಸಿಡ್ನಲ್ಲಿ ಬೇರೆ ಬೇರೆ ವಾಸನೆಯನ್ನು ಕೊಡ್ತವೆ. ಆಲ್ಫ್ಯಾಕ್ಷನ್ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದ ಸ್ಮೆಲ್. ಸೊ ದೀಸ್ ಆರ್ ದ major group of indicators. Next, let us study the natural indicator. As I told you earlier, the indicator which are obtained from the natural sources are called natural indicator. ಈ ಇಂಡಿಕೇಟರ್ಗಳನ್ನು
ನ್ಯಾಚುರಲ್ ಸೋರ್ಸಸ್ ಅಂದರೆ ನೈಸರ್ಗಿಕ ಮೂಲದಿಂದ ಪಡೆದಿರ್ತೀವಿ. ಇವೆಲ್ಲ ನಮಗೆ ನಿಸರ್ಗದಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತಹ ವಸ್ತುಗಳೇ ಆಗಿರ್ತವೆ. ಅಂತಹ ಇಂಡಿಕೇಟರ್ ಇದ್ದರೆ ದೇ ಆರ್ ಕಾಲ್ಡ್ ನ್ಯಾಚುರಲ್ ಇಂಡಿಕೇಟರ್ಸ್. ಎಕ್ಸಾಂಪಲ್ litmus paper, litmus solution generally we are using in the laboratory to test acid and bases. These litmus solution or litmus paper is prepared by using some naturally occurring substances, that is we are extracting litmus solution from the lichen ಅಂತ ಕೇಳಿರಬಹುದು, ಕಲ್ಲು ಹೂವು ಅಂತ ಹೇಳ್ತಾರೆ. It is an example for symbiosis, ಸಹವರ್ತನೆ ಅಂತ ಕರಿತೀವಿ. ಎರಡು ಬೇರೆ ಬೇರೆ ಜೀವಿಗಳು ಒಟ್ಟಿಗೆ ಜೀವಿಸ್ತವೆ. ಅದರಲ್ಲಿ ಒಂದು ಆಲ್ಗೆ ಇದೆ, ಒಂದು ಫಂಗಸ್ ಇದೆ. ನಾನು ಹೇಳ್ತಾ ಇರುವಂಥದ್ದು ಯಾವುದು, ಲೈಕೆನ್ನಲ್ಲಿ ಆಲ್ಗೆ ಮತ್ತು ಫಂಗೈ ಒಟ್ಟು ಜೀವನ ಮಾಡ್ತವೆ. ಅದರಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಲಿಟ್ಮಸ್. ಇಟ್ ಗಿವ್ಸ್ ಡಿಫರೆಂಟ್ ಕಲರ್ in acid medium and different color in the base medium. So in the laboratory we are using that chemical litmus. Turmeric, ಅರಿಶಿನವನ್ನು ನಾವು ನಿತ್ಯ ಅಡಿಗೆಯಲ್ಲಿ ಬಳಸ್ತೇವೆ. ಅದು ಕೂಡ ಬೇಸ್ನಲ್ಲಿ ಮತ್ತು ಆ್ಯಸಿಡ್ನಲ್ಲಿ ಡಿಫರೆಂಟ್ ಕಲರನ್ನು ತೋರಿಸ್ತದೆ. ಸೊ ಇಟ್ ಈಸ್ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟ್ಯಾನ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎನ್ ಇಂಡಿಕೇಟರ್. ಇನ್ನು ರೆಡ್ ಕ್ಯಾಬೇಜ್ ಲೀವ್ಸ್ ಎಕ್ಸ್ಟ್ರಾಕ್ಟ್. ದಿಸ್ ಈಸ್ ದ ಇಮೇಜ್ ಆಫ್ ರೆಡ್ ಕ್ಯಾಬೇಜ್. ಈ ರೆಡ್ ಕ್ಯಾಬೇಜ್ ಲೀವ್ಸ್ನಿಂದ ಪಡೆದಂತಹ ಎಕ್ಸ್ಟ್ರಾಕ್ಟ್, ಇಟ್ ಗಿವ್ಸ್ ಡಿಫರೆಂಟ್ ಕಲರ್ ಇನ್ ಆ್ಯಸಿಡ್ ಮೀಡಿಯಮ್ ಆ್ಯಂಡ್ ಬೇಸ್ ಮೀಡಿಯಮ್. ಆ್ಯಂಡ್ ಫ್ಲವರ್ ಆಫ್ ಹೈಡ್ರಾಂಜಿಯಾ, ದಿಸ್ ಈಸ್ ಹೈಡ್ರಾಂಜಿಯಾ. ಇದರಿಂದ ತೆಗೆದಂತಹ ಜ್ಯೂಸನ್ನು ಕೂಡ ನಾವು ಇಂಡಿಕೇಟರ್ ಆಗಿ ಬಳಸಬಹುದು. ಆ್ಯಂಡ್ ಪೆಟೂನಿಯಾ ಆ್ಯಂಡ್ geranium plant, these two are example for indicators, and these indicators are naturally occurring. ಈ ಫ್ಲವರ್ಸು ಅಥವಾ ಈ ರೆಡ್ ಕ್ಯಾಬೇಜ್ನಿಂದ ಪಡೆದಂತಹ ಏನು ಜ್ಯೂಸ್ ಇದೆಯೋ ಅದನ್ನು ನಾವು ಇಂಡಿಕೇಟರ್ ಆಗಿ ಬಳಸ್ತೀವಿ. ಸೊ ಆಲ್ ದೀಸ್ ಆರ್ ನ್ಯಾಚುರಲ್ ಸಬ್ಸ್ಟ್ಯಾನ್ಸಸ್. ಸೊ ದಿಸ್ ಟೈಪ್ ಆಫ್ ಇಂಡಿಕೇಟರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ಇಂಡಿಕೇಟರ್ಸ್. ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ litmus as an indicator in detail. I told you litmus is a natural indicator obtained from lichen. ಲೈಕೆನ್ ಅನ್ನುವಂಥದ್ದು ಒಂದು ಕೂಡು ಜೀವನ ನಡೆಸುವಂತಹ ಅಥವಾ ಸಹವರ್ತನೆಯನ್ನು ಮಾಡುವಂತಹ ಜೀವಿಗಳ ಗುಂಪು. ಈ ಲೈಕೆನ್ ಕಲ್ಲಿನ ಮೇಲೆ ಬೆಳೆದಿರ್ತದೆ, ಅದರಿಂದ ಇದನ್ನು ಕಲ್ಲು ಹೂವು ಅಂತಲೂ ಕೂಡ ಕರೆಯೋದಿದೆ. ಇಲ್ಲಿ ಆಲ್ಗೆ ಮತ್ತು ಲೈಕೆನ್ಗಳ ನಡುವೆ ಒಂದು ಪರಸ್ಪರ ಸಹವರ್ತನೆ ಇರ್ತದೆ. ಆಲ್ಗೆ ಪ್ರಿಪೇರ್ಸ್ ಫುಡ್ ಆ್ಯಂಡ್ ಲೈಕೆನ್ ಅಬ್ಸಾರ್ಬ್ ದ ಮಿನರಲ್ಸ್ ಫ್ರಮ್ ದ ರಾಕ್ and it is given to the algae for the preparation of food. ಅಲ್ಲಿ ಇರುವಂತಹ ಲೈಕೆನ್ ಅಲ್ಲಿ ಇರುವಂತಹ ಆಲ್ಗೆ ಆಹಾರ ತಯಾರಿಸ್ತದೆ. ಅಲ್ಲಿರುವ ಫಂಗಸ್ ಅಲ್ಲಿರುವಂತಹ ಶಿಲೆಯಿಂದ ಬಂಡೆ ಮೇಲೆ ಇದು ಬೆಳೆದಿರ್ತದೆ. ಆ ಬಂಡೆಯಿಂದ ಮಿನರಲ್ಸ್ ಮತ್ತು ವಾಟರ್ನ ಹೀರ್ಕೊಂಡು ಆಲ್ಗೆಗೆ ಕೊಡ್ತದೆ ಫಾರ್ ದ ಪ್ರಿಪರೇಷನ್ ಆಫ್ ಫುಡ್. ವೆನ್ ಆಲ್ಗೆ ಪ್ರಿಪೇರ್ ಫುಡ್, ದ ಫುಡ್ ಈಸ್ ಗಿವನ್ ಟು ದ ಫಂಗಸ್. ಆ ಫಂಗಸ್ ಕೂಡ ಆಲ್ಗೆ ತಯಾರಿಸಿದ ಆಹಾರವನ್ನು ಪಡ್ಕೊಳ್ತದೆ. ಸೊ ಈ ಲೈಕೆನ್ ಕಲ್ಲು ಹೂವಿನಿಂದ ವಿ ಕ್ಯಾನ್ ಪ್ರಿಪೇರ್ ಲಿಟ್ಮಸ್ ಆ್ಯಸ್ ಎ ಇಂಡಿಕೇಟರ್. ಸೊ ಲಿಟ್ಮಸ್ ಅನ್ನುವಂಥದ್ದು ಒಂದು ಕೆಮಿಕಲನ್ನು ನಾವು ಲೈಕೆನ್ನಿಂದ ಪಡಿತೀವಿ, ಕಲ್ಲು ಹೂವಿನಿಂದ ಪಡಿತೀವಿ. ಈ ಲಿಟ್ಮಸ್ಸನ್ನು ನಾವು ನ್ಯಾಚುರಲ್ ಇಂಡಿಕೇಟರ್ ಅಂಥೇಳಿ ಕರಿತೀವಿ. ಇಟ್ ಈಸ್ ಒಬ್ಟೈನ್ಡ್ ಇನ್ ದ ಫಾರ್ಮ್ ಆಫ್ ಸೊಲ್ಯೂಷನ್ ರೂಪದಲ್ಲೂ ಇದು ಸಿಗಬಹುದು. ಸೊಲ್ಯೂಷನ್ ರೂಪದಲ್ಲಿ ಸಿಕ್ಕಿದರೆ ಇಟ್ಸ್ ಕಲರ್ ಈಸ್ ಪರ್ಪಲ್ ಕಲರಲ್ಲಿರ್ತದೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ 2 ways, 2 ರೀತಿ ಬಳಸಬಹುದು. ಒನ್ ಈಸ್ ಇನ್ ದ ಫಾರ್ಮ್ ಆಫ್ ಪೇಪರ್, ಲಿಟ್ಮಸ್ ಪೇಪರ್. ಜನರಲಿ ವಿ ಯೂಸ್ ಲಿಟ್ಮಸ್ ಪೇಪರ್ ಇನ್ ಲ್ಯಾಬೋರೇಟರಿ ಫಾರ್ ಟೆಸ್ಟಿಂಗ್ ವೆದರ್ ದ ಗಿವನ್ ಸಬ್ಸ್ಟೆನ್ಸ್ ಈಸ್ an acid or base. And another form, this litmus can be used in the form of solution too. ಅಂದರೆ ನಾವು ಇದನ್ನು ದ್ರಾವಣ ರೂಪದಲ್ಲಿ ಕೂಡ ಬಳಸಬಹುದು ಅಥವಾ ಪೇಪರ್ ರೂಪದಲ್ಲೂ ಕೂಡ ಬಳಸಬಹುದು. ವೆನ್ ವಿ ಆ್ಯಡ್ ಆ್ಯಸಿಡ್ ಟು ದ ಬ್ಲೂ ಲಿಟ್ಮಸ್ ಸೊಲ್ಯೂಷನ್, ಒಂದು ಬ್ಲೂ ಲಿಟ್ಮಸ್ ಸೊಲ್ಯೂಷನನ್ನು ತೆಗೆದುಕೊಂಡಿದ್ದೀವಿ. ಆ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ಗೆ ನಾವು ಆ್ಯಸಿಡ್ ಹಾಕಿದರೆ ಇಟ್ ಟರ್ನ್ಸ್ ಟು ರೆಡ್. ಆ್ಯಸಿಡ್ನಲ್ಲಿ ಬ್ಲೂ ಲಿಟ್ಮಸ್ ರೆಡ್ ಆಗತ್ತೆ. ವೆನ್ ವಿ ಆ್ಯಡ್ ಬೇಸ್ ಟು ದ ರೆಡ್ ಲಿಟ್ಮಸ್,
ರೆಡ್ ಲಿಟ್ಮಸ್ ಸೊಲ್ಯೂಷನ್ನಿಗೆ ನೀವು ಬೇಸನ್ನು ಹಾಕಿದ್ರೆ, ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅದೇ ರೀತಿ ಬೇಸ್ಗಳನ್ನು ಹಾಕಿದ್ರೆ ಆಗ ರೆಡ್ ಲಿಟ್ಮಸ್ ಏನಾಗುತ್ತೆ, ರೆಡ್ ಲಿಟ್ಮಸ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಟು ಬ್ಲೂ ಕಲರ್. ಸೊ ಲಿಟ್ಮಸ್ ಪೇಪರ್ ಕಮ್ಸ್ ಇನ್ 2 ಕಲರ್. ಲಿಟ್ಮಸ್ ಪೇಪರ್ ನಿಮಗೆ 2 ಕಲರ್ನಲ್ಲಿ ಸಿಗುತ್ತೆ, ಬ್ಲೂ ಕಲರ್ನಲ್ಲಿ ಸಿಗುತ್ತೆ, ರೆಡ್ ಕಲರ್ನಲ್ಲಿ ಸಿಗುತ್ತೆ. ಸೊ ಇದು ಸಿಂಪ್ಲಿಫಿಕೇಷನ್, ನೆನಪಿಟ್ಕೊಳ್ಳೋದಕ್ಕೋಸ್ಕರ ಹೀಗೆ ಬರ್ಕೋಬೋದು. ಆ್ಯನ್ ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್ ಕಲರ್. ಎ ಬೇಸ್ ಅಂದರೆ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಇರಬಹುದು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ದೇ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ ಕಲರ್. ಆ್ಯಸಿಡಿಗೆ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, sulfuric acid, then nitric acid. These are all example for acid. So acid turns blue litmus to red and base turns red litmus to blue in color. So this is turmeric. You are familiar with this. ಇದನ್ನು ಅಡಿಗೆಯಲ್ಲಿ ನಾವು ಬಳಸುವಂತಹ ಅರಿಸಿನ ಇದು. ಆ ಟರ್ಮೆರಿಕ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎನ್ ಇಂಡಿಕೇಟರ್. ಇದು ಕೂಡ ಒಂದು ಇಂಡಿಕೇಟರ್ ಆಗಿ ವರ್ತಿಸ್ತದೆ. ಇದು ನಿಮಗೆ ಗೊತ್ತಿರ್ಬೋದು. ಟರ್ಮರಿಕ್ ಈಸ್ ಯೆಲ್ಲೋ ಇನ್ ಕಲರ್. ಇದು ಹಳದಿ ಬಣ್ಣ ಇರ್ತದೆ. ಟರ್ಮರಿಕ್ ಸೊಲ್ಯೂಷನನ್ನು ಅಥವಾ ಪೇಪರ್, ಟರ್ಮರಿಕ್ ಸೊಲ್ಯೂಷನ್ ತೆಗೆದುಕೊಳ್ಳಿ ಅಥವಾ ಟರ್ಮರಿಕ್ಕನ್ನು ನೀವು ಪೇಪರ್ಗೆ ಅದನ್ನು ಹಚ್ಚಿ ಹಳದಿ ಪೇಪರ್ ಮಾಡಿಕೊಂಡ್ರೆ ಅದನ್ನು ಇಟ್ ಟರ್ನ್ಸ್ ರೆಡಿಶ್ ಬ್ರೌನ್ ವಿತ್ ಬೇಸ್. ಅದಕ್ಕೆ ಬೇಸ್ ಏನಾದರೂ ಟಚ್ ಆದರೆ, ಬೇಸ್ ಅದರ ಸಂಪರ್ಕಕ್ಕೆ ಬಂದರೆ, ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ turmeric, when it comes in contact with base, it turns to reddish brown color. So it does not change color with acid. ಆ್ಯಸಿಡ್ನಲ್ಲಿ ಮಾತ್ರ, ಆ್ಯಸಿಡ್ ಇದ್ದರೆ ಆ್ಯಸಿಡ್ನಲ್ಲಿ ಇದು ತನ್ನ ಹಳದಿ ಬಣ್ಣವನ್ನೇ ಉಳಿಸ್ಕೊಂಡಿರ್ತದೆ, ಬೇಸ್ನಲ್ಲಿ ಇದು ರೆಡಿಶ್ ಬ್ರೌನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ವಿತ್ ದಿಸ್ ನಾಲೆಡ್ಜ್ ನಾವು ವಿ ಕ್ಯಾನ್ ಆನ್ಸರ್ ದಿಸ್. ವಾಟ್ ಹ್ಯಾಪನ್ಸ್ ಟು ಎ ಸ್ಟೈನ್ ಆಫ್ ಕರಿ ಆನ್ ಎ ವೈಟ್ ಕ್ಲಾತ್ ವೆನ್ ಸೋಪ್ ಈಸ್ ಸ್ಕ್ರಬ್ಡ್ ಆನ್ ಇಟ್ ಅಂತ. ಅಂದರೆ ಒಂದು ಬಟ್ಟೆ ಇದೆ, ಬಿಳಿ ಬಟ್ಟೆ, ಅದರ ಮೇಲೆ ಸಾಂಬಾರಿನ ಕಲೆ ಇದೆ, ಹಳದಿ ಬಣ್ಣ ಇದೆ. ಸಾಂಬಾರಿಗೆ ಅರಿಸಿನ ಹಾಕಿರೋದ್ರಿಂದ ಇಲ್ಲಿ ಹಳದಿ ಬಣ್ಣ ಬರ್ತಿದೆ. ಆ ಕಲೆ ಇದೆ, ಅದನ್ನು ನೀವು ಸೋಪ್ ಹಾಕಿ, ಆ ಕಲೆಯ ಮೇಲೆ ಸೋಪ್ ಹಾಕಿ ನೀವು ಉಜ್ಜಿದ್ರೆ ಏನಾಗತ್ತೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ. ದಿಸ್ ಈಸ್ ಟರ್ಮರಿಕ್. ಟರ್ಮರಿಕ್ ಈಸ್ ಎ ನ್ಯಾಚುರಲ್ ಇಂಡಿಕೇಟರ್. ವೆನ್ ಯು ಅಪ್ಲೈ ಸೋಪ್ ಇಸ್ ಎ ಬೇಸ್. ಸೋಪಲ್ಲಿ ಸಾಮಾನ್ಯ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಒಟ್ಟಾರೆ ಇದು ಬೇಸ್. ಸೊ ವೆನ್ ಸೋಪ್ ಈಸ್ ಅಪ್ಲೈಡ್, ದಿಸ್ ಯೆಲ್ಲೋ ಕಲರ್ ಟರ್ನ್ಸ್ ಟು ರೆಡ್ಡಿಶ್ ಬ್ರೌನ್ ಕಲರ್. ನೆಕ್ಸ್ಟ್, synthetic indicators. There are some synthetic indicators. These synthetic indicators are indicators which can be used to detect whether the given substance is a base or an acid. ಕೊಟ್ಟಂತಹ ವಸ್ತು ಆ್ಯಸಿಡ್ ಅಥವಾ ಬೇಸ್ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ನಾವು ಕೆಲವು ಸಿಂಥೆಟಿಕ್ ಇಂಡಿಕೇಟರ್, ಅಂದರೆ ಮ್ಯಾನ್ ಮೇಡ್, ಕೃತಕವಾಗಿ ತಯಾರಿಸಿದ ಸಂಶ್ಲೇಷಿತ ಇಂಡಿಕೇಟರ್ಗಳನ್ನು ಬಳಸ್ತೇವೆ. ದೇ ಆರ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟ್ರಿ. ಅವುಗಳನ್ನು ಲ್ಯಾಬೊರೇಟ್ರಿಯಲ್ಲಿ ನಾವು ಅಥವಾ ಅವುಗಳನ್ನು ಫ್ಯಾಕ್ಟ್ರಿಯಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ದೇ ಆರ್ ಕಾಲ್ಡ್ ಈ ಸಿಂಥೆಟಿಕ್ ಇಂಡಿಕೇಟರ್ಸ್. ಎಕ್ಸಾಂಪಲ್, ಅದಕ್ಕೆ ಉದಾಹರಣೆ ಅಂದರೆ ಫಿನಾಫ್ಥಲೀನ್ ಇಂಡಿಕೇಟರ್ ಆ್ಯಂಡ್ ಮೀಥೈಲ್ ಆರೆಂಜ್ ಇಂಡಿಕೇಟರ್ ಆರ್ ಟೂ ವೆರಿ ಕಾಮನ್ ಸಿಂಥೆಟಿಕ್ ಇಂಡಿಕೇಟರ್ ವಿಚ್ ಆರ್ ಯೂಸ್ಡ್ ಇನ್ ದ ಲ್ಯಾಬೊರೇಟ್ರಿ. ಅದರಲ್ಲಿ ಫಿನಾಫ್ಥಲೀನ್ನ ಸ್ಪೆಷಾಲಿಟಿ ಏನಂದರೆ, ಫಿನಾಫ್ಥಲೀನ್ ಇಂಡಿಕೇಟರ್ ಇಟ್ ಈಸ್ ಕಲರ್ಲೆಸ್ ಇಂಡಿಕೇಟರ್. ಇದಕ್ಕೆ ಬಣ್ಣ ಇರೋದಿಲ್ಲ. ಇಟ್ ರಿಮೈನ್ಸ್ ಕಲರ್ಲೆಸ್ ವಿತ್ ಆ್ಯಸಿಡ್. ಆ್ಯಸಿಡ್ನಲ್ಲಿ ಇದು ಬಣ್ಣ ಬದಲಾಗೋದಿಲ್ಲ. ಬಟ್ ಇಟ್ ಟರ್ನ್ಸ್ ಟು ಪಿಂಕ್ ಕಲರ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಬೇಸ್. ಇದಕ್ಕೆ ಬೇಸ್ ಎಲ್ಲಾದರೂ ಸಿಕ್ಕಿದ್ರೆ ಅಥವಾ ಬೇಸ್ಗೆ ನೀವು ಫಿನಾಫ್ಥಲೀನ್ ಇಂಡಿಕೇಟರ್ನ ಹಾಕಿದ್ರೆ, ಬೇಸ್ಗೆ ಫಿನಾಫ್ಥಲೀನ್ ಇಂಡಿಕೇಟರ್ನ ಹಾಕಿದ್ರೆ ಆಗ ಈ ಕಲರ್ಲೆಸ್ ಫಿನಾಫ್ಥಲೀನ್ ಇಂಡಿಕೇಟರ್ ಟರ್ನ್ಸ್ ಟು ಪಿಂಕ್ ಕಲರ್. ಅದು ಪಿಂಕ್ ಕಲರಿಗೆ ಟರ್ನ್ ಆಗುತ್ತೆ. ಆ್ಯಕ್ಚುಲಿ ಫಿನಾಫ್ಥಲೀನಿಗೆ ಏನು ಬಣ್ಣ ಇರೋದಿಲ್ಲ. ಆ್ಯಸಿಡ್ ಹಾಕಿದ್ರೆ ಅದು ಕಲರ್ಲೆಸ್ ಆಗಿಯೇ ಉಳ್ಕೊಳ್ಳುತ್ತೆ. ಆದರೆ ಬೇಸ್ ಎಲ್ಲಾದರೂ ಅದಕ್ಕೆ ನೀವು ಮಿಶ್ರಣ ಮಾಡಿದ್ರೆ ಇಟ್ಸ್ ಕಲರ್ ಟರ್ನ್ಸ್ ಟು ಪಿಂಕ್. ದೆನ್ ಅನದರ್ ಸಿಂಥೆಟಿಕ್ ಇಂಡಿಕೇಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಮೀಥೈಲ್ ಆರೆಂಜ್ ಇಂಡಿಕೇಟರ್. ಇದನ್ನು ಮೀಥೈಲ್ ಆರೆಂಜ್ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಇದು ಆರೆಂಜ್ ಕಲರ್ನಲ್ಲಿ ಇರ್ತದೆ. ಇಟ್ ಈಸ್ ಯೂಸ್ಡ್ ಟು ಶೋ ಅಸಿಡಿಕ್ ಆ್ಯಂಡ್ ಬೇಸಿಕ್ ನೇಚರ್ ಆಫ್ ಎ ಸಬ್ಸ್ಟೆನ್ಸ್.
ಇದು ಆ್ಯಸಿಡ್ನಲ್ಲಿ ಒಂದು ಬಣ್ಣ ಕೊಡ್ತದೆ, ಬೇಸ್ನಲ್ಲಿ ಇನ್ನೊಂದು ಬಣ್ಣ ಕೊಡ್ತದೆ. ಸೊ ಮಿಥೈಲ್ ಆರೆಂಜ್ ಗಿವ್ಸ್ ಡಿಫರೆಂಟ್ ಕಲರ್ ಇನ್ acidic medium ಆ್ಯಂಡ್ ಡಿಫರೆಂಟ್ ಕಲರ್ ಇನ್ ದ ಬೇಸಿಕ್ ಮೀಡಿಯಮ್. ಇಟ್ ಈಸ್ ಒರಿಜಿನಲಿ ಆರೆಂಜ್ ಇನ್ ಕಲರ್. ಇದಕ್ಕೆ ನೀವು ಆ್ಯಸಿಡ್ ಅಥವಾ ಬೇಸ್ ಹಾಕದೇ ಇರುವಾಗ ಅದು ಆರೆಂಜ್ ಕಲರ್ ಇರ್ತದೆ. ಈ ಆರೆಂಜ್ ಕಲರ್ ಇರುವಂತಹ ಏನು ಮಿಥೈಲ್ ಆರೆಂಜ್ ಇದೆಯಲ್ಲ, ಇಟ್ ಟರ್ನ್ಸ್ ಟು ರೆಡ್ ವಿತ್ ಆ್ಯಸಿಡ್. ಅದು ಆ್ಯಸಿಡ್ನ ಸಂಪರ್ಕಕ್ಕೆ ಬಂದರೆ ಆರೆಂಜ್ ಕಲರ್ ಹೋಗಿ ಅದು ರೆಡ್ ಕಲರ್ ಆಗುತ್ತೆ. ಆ್ಯಂಡ್ ಟರ್ನ್ಸ್ ಟು ಯೆಲ್ಲೋ ವಿತ್ ಬೇಸ್. ಬೇಸ್ ಜೊತೆ ಅದು ರಿಯಾಕ್ಟ್ ಆದರೆ ಅಥವಾ ಮಿಥೈಲ್ ಆರೆಂಜನ್ನು ನೀವು ಬೇಸ್ಗೆ ಹಾಕಿದ್ರೆ ಯೆಲ್ಲೋ ಕಲರ್ ಉತ್ಪತ್ತಿ ಆಗ್ತದೆ. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಇಂಡಿಕೇಟರ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ ಅಂತ ಕರಿತೀವಿ. ಅಂದರೆ ಆಲ್ಫ್ಯಾಕ್ಷನ್ ಅಂತ ಹೇಳಿದರೆ ಸ್ಮೆಲ್ ಅಂತ. ದೆರ್ ಆರ್ ಸಮ್ ಸ್ಮೆಲ್ಲಿಂಗ್ ಏಜೆಂಟ್, ದೇ ಶೋ ಡಿಫರೆಂಟ್ ಸ್ಮೆಲ್ ಇನ್ ಅಸಿಡಿಕ್ ಮೀಡಿಯಮ್ ಆ್ಯಂಡ್ ಡಿಫರೆಂಟ್ ಸ್ಮೆಲ್ ಇನ್ ಬೇಸಿಕ್ ಮೀಡಿಯಮ್. ಅಂತಹ ವಸ್ತುಗಳು ನಮ್ಮ ಜೊತೆಯಲ್ಲಿದ್ದಾವೆ, ನಮ್ಮ ಹತ್ರ ಇದ್ದಾವೆ, ನಮ್ಮ ಮನೆಯಲ್ಲಿದ್ದಾವೆ. ಲೆಟ್ ಅಸ್ ಸ್ಟಡಿ ದೆಮ್. ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ದೇರ್ ಸ್ಮೆಲ್ ವೆನ್ ಮಿಕ್ಸ್ಡ್ ವಿತ್ ಆ್ಯಸಿಡ್ or base are known as olfactory indicator. Olfactory indicators are indicators, they show different smell in different medium. For example, onion is one such olfactory indicator. Vanilla is another one. Vanilla ಅನ್ನುವಂಥದ್ದು ಕೂಡ ಒಂದು olfactory indicator. And clove, ಲವಂಗ ಅಂತ ಏನು ಹೇಳ್ತೀವೋ ಆ ಲವಂಗ ಕೂಡ ಒಂದು olfactory indicator ಆಗಿದೆ. Let us study how the onion acts as an indicator. A paste or a juice of onion loses its smell when added to base. ಆನಿಯನ್ಗೆ ಸ್ಮೆಲ್ ಗೊತ್ತಿದೆ, ಆನಿಯನ್ ಸ್ಮೆಲ್ ನಿಮ್ಗೆ ಗೊತ್ತಿದೆ, ಅದಕ್ಕೆ ನೀವು ಬೇಸ್ ಹಾಕಿದ್ರೆ ಅದರ ಸ್ಮೆಲ್ ಹೋಗ್ಬಿಡ್ತದೆ. ಬಟ್ ಇಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಸ್ಮೆಲ್ ಇನ್ ಆ್ಯಸಿಡ್. ಆ್ಯಸಿಡ್ನಲ್ಲಿ ಅದರ ಸ್ಮೆಲ್, ಆನಿಯನ್ ಸ್ಮೆಲ್ ಹಾಗೇ ಉಳ್ಕೊಳ್ತದೆ. ಬೇಸ್ನಲ್ಲಿ ತನ್ನ ಸ್ಮೆಲ್ಲನ್ನು ಆನಿಯನ್ ಕಳ್ಕೊಳ್ತದೆ. ವೆನಿಲ್ಲಾ. ನೆಕ್ಸ್ಟ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ವೆನಿಲ್ಲಾ. ಹಿಯರ್ ದಿಸ್ ಈಸ್ ವೆನಿಲ್ಲಾ. ಸಿ ದ ಸ್ಮೆಲ್ ಆಫ್ ವೆನಿಲ್ಲಾ ವ್ಯಾನಿಷಸ್ ವಿತ್ ಬೇಸ್. ಇಲ್ಲಿ ಆನಿಯನ್ ಹೇಗೆ ಬೇಸ್ನಲ್ಲಿ ತನ್ನ ಪರಿಮಳವನ್ನು ಅಥವಾ ತನ್ನ ವಾಸನೆಯನ್ನು ಕಳ್ಕೊಳ್ತೋ ಹಾಗೆ ವೆನಿಲ್ಲಾ ಕೂಡ ಬೇಸ್ನಲ್ಲಿ ತನ್ನ ಸ್ಮೆಲ್ಲನ್ನು ಕಳ್ಕೊಳ್ತದೆ. ಬಟ್ ಇಟ್ಸ್ ಸ್ಮೆಲ್ ಡಸ್ ನಾಟ್ ವ್ಯಾನಿಷ್. ವ್ಯಾನಿಷ್ ಅಂದರೆ ಮಾಯವಾಗೋದು ಅಂತ. ವ್ಯಾನಿಷಸ್ ವಿತ್ ಆ್ಯಸಿಡ್. ಆ್ಯಸಿಡ್ನಲ್ಲಿ ಇದರ ಪರಿಮಳ ಮಾಯ ಆಗೋದಿಲ್ಲ, ಬಟ್ ಬೇಸ್ನಲ್ಲಿ ಅದರ ಪರಿಮಳ ಮಾಯವಾಗುತ್ತೆ ಅಂತ. ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್. ಆ್ಯಸಿಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಕೆಮಿಕಲ್ ಪ್ರಾಪರ್ಟಿಯನ್ನು ನಾವು ನೋಡೋಣ ಈಗ. ಸೊ ಆ್ಯಕ್ಷನ್ ಆಫ್ ಆ್ಯಸಿಡ್ ವಿತ್ ಮೆಟಲ್. ಈ ಎಕ್ಸ್ಪೆರಿಮೆಂಟ್ ನಾವು ಮಾಡಿರ್ತೀವಿ ಅಥವಾ 8th 9th ನೀವು ಸ್ಟಡಿ ಮಾಡಿರ್ತೀರಿ. ವಿ ಹ್ಯಾವ್ ಟೇಕನ್ ಜಿಂಕ್ ಗ್ರ್ಯಾನ್ಯೂಲ್ ಇನ್ ಎ ಟೆಸ್ಟ್ ಟ್ಯೂಬ್. ಜಿಂಕ್ ಗ್ರ್ಯಾನ್ಯೂಲ್ನ ಟೆಸ್ಟ್ ಟ್ಯೂಬ್ನಲ್ಲಿ ತೆಗೆದುಕೊಳ್ತೀವಿ. ಅದಕ್ಕೆ ಯಾವುದಾದ್ರೂ ಒಂದು ವೀಕ್ ಆ್ಯಸಿಡನ್ನು ಹಾಕಬೇಕು. ವಿ ಹ್ಯಾವ್ ಟು ಯೂಸ್ ಡೈಲ್ಯೂಟ್ ಆ್ಯಸಿಡ್. ಇಲ್ಲಿ ನಾವೇನು ತಗೊಂಡಿದ್ದೀವಿ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿ ಹ್ಯಾವ್ ಟೇಕನ್. ಯು ಮೇ ಟೇಕ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ 2. ನೀವು ಇದ್ರ ಬದಲಿಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಬದಲಿಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅನ್ನು ಕೂಡ ತೆಗೆದುಕೊಳ್ಳಬಹುದು. ಸೊ ಟೇಕ್ ಫ್ಯೂ ಪೀಸ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ ಇನ್ ಎ ಟೆಸ್ಟ್ ಟ್ಯೂಬ್ ಆ್ಯಂಡ್ ಆ್ಯಡ್ 5 ml ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ಇಟ್. ಹೀಗೆ ಹಾಕಿದ ತಕ್ಷಣ ಏನಾಗುತ್ತೆ, ಯು ವಿಲ್ ನೋಟಿಸ್ ದ ಲಿಬರೇಷನ್ ಆಫ್ ಗ್ಯಾಸಸ್ ಅರೌಂಡ್ ದ ಔಟರ್ ಸರ್ಫೇಸ್ ಆಫ್ ದ ಮೆಟಲ್ಸ್. ಮೆಟಲ್ನ ಹೊರಭಾಗದಲ್ಲಿ ನೀವು ಲಿಬರೇಷನ್ ಆಫ್ ಗ್ಯಾಸಸ್ಸನ್ನು ಕಾಣ್ತೀರಿ. ಅಲ್ಲಿ ಯಾವುದೋ ಒಂದು ಅನಿಲ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಕಾಣ್ತದೆ. ಸೊ ದಿಸ್ ಈಸ್ ದ ಡಿಸ್ಚಾರ್ಜ್ ಟ್ಯೂಬ್. ವಿತ್ ದ ಹೆಲ್ಪ್ ಆಫ್ ಡಿಸ್ಚಾರ್ಜ್ ಟ್ಯೂಬ್ ಯು ಪಾಸ್ ದ ಗ್ಯಾಸ್ ವಿಚ್ ಈಸ್ ಲಿಬರೇಟೆಡ್ ಹಿಯರ್ ಇನ್ ಟು ದ ಸೋಪ್ ವಾಟರ್ ಇನ್ ದ ಟ್ರಫ್ನಲ್ಲಿರುವಂತಹ ಸೋಪ್ ವಾಟರಿಗೆ ಈ ಏರನ್ನು ಅಥವಾ ಈ ಗ್ಯಾಸನ್ನು ರಿಲೀಸ್ ಮಾಡಿರಿ. ಆಗ ಏನಾಗ್ತದೆ, ಹಿಯರ್ ಸೋಪ್ ಬಬಲ್ಸ್ ಪ್ರೊಡ್ಯೂಸ್ಡ್, ಗ್ಯಾಸ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸೋಪ್ ಬಬಲ್. ಈ ಸೋಪ್ ಬಬಲ್ ಒಳಗೆ ಇಲ್ಲಿ ರಿಲೀಸ್ ಆಗಿರುವಂತಹ ಗ್ಯಾಸ್ ಇರ್ತದೆ. ಈ ಗ್ಯಾಸ್ ಯಾವುದು ಅಂತ ಟೆಸ್ಟ್ ಮಾಡಲಿಕ್ಕೆ ವಿ ಹ್ಯಾವ್ ಎ ಟೆಸ್ಟ್ ಹಿಯರ್
ಬರ್ನಿಂಗ್ ಮ್ಯಾಚ್ ಸ್ಟಿಕ್ ಆರ್ ಬರ್ನಿಂಗ್ ಕ್ಯಾಂಡಲ್ ನಿಯರ್ ದ ಬಬಲ್. ಈ ಸೋಪ್ ಬಬಲ್ ಇದೆಯಲ್ಲ ಅದರ ಹತ್ತಿರ ಬೆಂಕಿ ತಗೊಬಂದರೆ ಅದು ಪಟ್ ಅಂತ ಶಬ್ದ ಆಗ್ತದೆ. ಸೊ ಪಾಪ್ ಸೌಂಡ್ ಈಸ್ ದ ಇಂಡಿಕೇಶನ್ ಆಫ್ ದ ಹೈಡ್ರೋಜನ್ ಗ್ಯಾಸ್. ಯಾವಾಗಲೂ ಬೆಂಕಿ ತಂದಾಗ ಪಾಪ್ ಸೌಂಡ್ ಬಂದರೆ ಅರ್ಥ ಮಾಡ್ಕೋಬೇಕು, ದ ಗ್ಯಾಸ್ ವಿಚ್ ಈಸ್ ಲಿಬರೇಟೆಡ್ ಈಸ್ ಹೈಡ್ರೋಜನ್ ಗ್ಯಾಸ್ ಅಂತ ತಿಳಿಬೇಕು. ಸೊ ಹಿಯರ್ when acids react with metals, hydrogen gas is liberated. So now you can answer this. How can you say the evaluated gas in the above reaction is hydrogen? ನೀವು ಅಲ್ಲಿ ಹಿಂದಿನ ಎಕ್ಸ್ಪೆರಿಮೆಂಟ್ನಲ್ಲಿ ರಿಲೀಸ್ ಆದಂತಹ ಗ್ಯಾಸ್ ಹೈಡ್ರೋಜನ್ ಅಂತ ಹೇಗೆ ಹೇಳ್ತೀರಿ ಅಂತ. ವಿ ಕ್ಯಾನ್ ಟೆಸ್ಟ್ ದ ಇವಾಲ್ವ್ಡ್ ಗ್ಯಾಸ್ ಆ್ಯಸ್ ಹೈಡ್ರೋಜನ್ ಬೈ ಬ್ರಿಂಗಿಂಗ್ ದ ಬರ್ನಿಂಗ್ ಮ್ಯಾಚ್ ಸ್ಟಿಕ್ ನಿಯರ್ ದ ಸೋಪ್ ಬಬಲ್. ಅಲ್ಲಿ ಆ ಸೋಪ್ ಬಬಲ್ ಹತ್ತಿರ ಬೆಂಕಿಯನ್ನು ತಂದರೆ ಪಾಪ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್. ಇಟ್ ಶೋಸ್ ದಟ್ ದ ಇವಾಲ್ವ್ ಗ್ಯಾಸ್ ಈಸ್ ಹೈಡ್ರೋಜನ್. ಪಾಪ್ ಸೌಂಡ್ ಎಕ್ಸ್ಪೆರಿಮೆಂಟ್ ಯಾವಾಗಲೂ ಹೈಡ್ರೋಜನ್ ಎಕ್ಸ್ಪೆರಿಮೆಂಟ್. ಸೊ ಈಕ್ವೇಷನ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್. ವಿ ಹ್ಯಾವ್ ಟೇಕನ್ zinc granule. Zinc is expressed symbolically by Zn. Then we have added 5 ml of sulfuric acid over it. Zinc sulfate is produced and hydrogen gas is liberated. So this hydrogen gas produce pop sound when it comes in contact with fire. So next experiment we are going to study is we have studied that all acids reacts with metal. Now let us study whether the base reacts with metals. Base metal jote react agatta anta. So for this matter we have taken sodium hydroxide, NaOH we have taken. So take few granules of zinc. ಇಲ್ಲಿ ಮೆಟಲ್ ತಗೋಬೇಕು, ಜಿಂಕನ್ನೇ ತಗೊಂಡಿದ್ದೀನಿ. ಅದಕ್ಕೆ ಆ್ಯಸಿಡ್ ಹಾಕೋ ಬದಲಿಗೆ ಐ ಹ್ಯಾವ್ ಆ್ಯಡೆಡ್ 2 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, NaOH ಸೊಲ್ಯೂಷನನ್ನು ಹಾಕ್ತೀವಿ. ವಾರ್ಮ್ ದ ಕಂಟೆಂಟ್ ಆಫ್ ದ ಟೆಸ್ಟ್ ಟ್ಯೂಬ್. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ನೌ ಯು ವಿಲ್ ನೋಟಿಸ್ ದ ಲಿಬರೇಷನ್ ಆಫ್ ಗ್ಯಾಸ್ ಫ್ರಮ್ ದ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ನಲ್ಲಿ ಹಿಂದಿನ ಹಾಗೆ ಆ್ಯಸಿಡ್ ಹಾಕಿದಾಗ ಹೇಗೆ ಗ್ಯಾಸ್ ಲಿಬರೇಟ್ ಆಯಿತು ಅದೇ ರೀತಿ ಇಲ್ಲಿ ಗ್ಯಾಸ್ ಲಿಬರೇಟ್ ಆಗುತ್ತೆ ಯಾವಾಗ ಬೇಸನ್ನು ನಾವು ಮೆಟಲ್ ಮೇಲೆ ಹಾಕಿದಾಗ. ನೌ ಪಾಸ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಟು ದ ಸೋಪ್ ಸೊಲ್ಯೂಷನ್ ಇನ್ ಎ ಟ್ರಫ್. ಹಿಂದಿನ ಎಕ್ಸ್ಪೆರಿಮೆಂಟ್ನ ಹಾಗೆ ಸೋಪ್ ಸೊಲ್ಯೂಷನ್ಗೆ ಈ ಗ್ಯಾಸನ್ನು ಪಾಸ್ ಮಾಡಿದ್ರೆ ದ ಸೋಪ್ ಬಬಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಸೋಪ್ ಸೊಲ್ಯೂಷನ್. ಆ ಸೋಪಿನ ಗುಳ್ಳೆಗಳು ಉತ್ಪತ್ತಿ ಆಗ್ತದೆ. ದೀಸ್ ಬಬಲ್ಸ್ ಕಂಟೈನ್ ಹೈಡ್ರೋಜನ್ ಗ್ಯಾಸ್ ಇನ್ ದೆಮ್. ಅವುಗಳ ಒಳಗಡೆ ಹೈಡ್ರೋಜನ್ ಗ್ಯಾಸ್ ಇರ್ತದೆ. ವಿ ಕ್ಯಾನ್ ಟೆಸ್ಟ್ ದ ಎವಾಲ್ವ್ಡ್ ಗ್ಯಾಸ್ ಇಸ್ ಹೈಡ್ರೋಜನ್ ಬೈ ಬ್ರಿಂಗಿಂಗ್ ದ ಬರ್ನಿಂಗ್ ಮ್ಯಾಚ್ ಸ್ಟಿಕ್ ನಿಯರ್ ದ ಸೋಪ್ ಬಬಲ್. ಆ ಸೋಪ್ ಬಬಲ್ ಹತ್ತಿರ ನೀವು ಬೆಂಕಿ ತಂದರೆ ಎ ಪಾಪ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್. ಇಟ್ ಶೋಸ್ ದಟ್ ದ ಇವಾಲ್ವ್ಡ್ ಗ್ಯಾಸ್ ಈಸ್ ಹೈಡ್ರೋಜನ್. ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದರೆ ಒಂದು ನೋಟ್ ನೀವು ನೆನಪಿಟ್ಕೋಬೇಕು, ಬಟ್ ನಾಟ್ ಆಲ್ ಮೆಟಲ್ಸ್ ರಿಯಾಕ್ಟ್ ವಿತ್ ಬೇಸ್. ಕೆಲವು ದಿಸ್ ಜಿಂಕ್ ಈಸ್ ವೆರಿ ರಿಯಾಕ್ಟಿವ್ ಮೆಟಲ್, ಸೊ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಬಟ್ ನಾಟ್ ಆಲ್ ಮೆಟಲ್ಸ್, ಎಲ್ಲ ಮೆಟಲ್ಗಳು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂಥೇಳಿ ತಿಳ್ಕೋಬಾರ್ದು. ಸೊ ವಿತ್ ದಿಸ್ ಲೆಟ್ ಅಸ್ ಕಂಪ್ಲೀಟ್ ದ ಸೆಕೆಂಡ್ ಪೀರಿಯಡ್ ಆಫ್ ಸೆಕೆಂಡ್ ಚಾಪ್ಟರ್ 10th. Thank you for listening the class.